ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಮೊಮೋಸ್, ಸಾರಿ ಇದು ಏನಂತಾರೆ, ಹಸಿಗಡುಬು. ಇದು ಕುದಿಸಿದ ಕಡುಬು. ಇದು ಆ್ಯಕ್ಚುಲಿ ಮೊಮೋಸ್ ಥರ ಇದೆ. ಇದಕ್ಕೇನಾದರೂ ಹೆಚ್ಕೊಳಕ್ಕೆ ಏನಾದರೂ ಇದ್ದಿದ್ರೆ ಚೆನ್ನಾಗಿರೋದು. ಆ್ಯಕ್ಚುಲಿ ವ್ಲಾಗ್ ಎಂಡ್ ಮಾಡಿದೆ, ಇವಾಗ ಪುನಃ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ತಿಂತಾ ಇರೋದು ಇದೆಲ್ಲ, ಫಸ್ಟ್ ಟೈಮ್ ಲೈಫಲ್ಲಿ. ಇದು ಹೆಂಗೆ ಕುದಿಸ್ತಾರೆ, ಏನು ಇಟ್ಬಿಟ್ಟು ಕುದಿಸ್ತಾರೆ ಇದನ್ನು? ಬಾಯ್ಲ್ ಮಾಡ್ತಾರೆ. ಯಾವ ಥರ ಬಾಯ್ ಅಂದರೆ ಹಿಂಗೆ ಬಿಟ್ಟರೆ ಫುಲ್ ನೀರ್ದೆಲ್ಲ ಇದು ಹೋಗ್ಬಿಡುತ್ತೆ ಅಲ್ವಾ? ಮೇ ಬಿ ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಬೋದಂತ ಅನಿಸುತ್ತೆ ಹಬೆಯಲ್ಲಿ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್. ಹಾರ್ಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ, ಬಿಸಿ ಆರೋಗುತ್ತೆ ಅಂತ. ಸಖತ್ತಾಗಿದೆ. ಬೂಂದಿ ಉಂಡಿ. ಏನಮ್ಮ ಇದು? ಅದೇ ಇದಕ್ಕ ಏನು ನಾಗರ ಪಂಚಮಿಗ ಫ್ರೆಂಡ್ಸ್? ಇದೇನೇನೋ ಉಂಡಿ, ಶೇವ್ ಉಂಡಿ, ಇದು ಬೂಂದಿ ಉಂಡಿ, ಶೇವ್ ಉಂಡಿ, ಶೇವ್ ಉಂಡಿ, ಬೂಂದಿ ಉಂಡಿ, ಕಡಲೆ ಶೇಂಗಾ ಬೀಜ ಉಂಡಿ, ರವೆ ಉಂಡಿ. ಇದು ರವೆ ಉಂಡೆನಾ? ಇದೇನು ಉಂಡಿ? ದಾನಿ ಉಂಡಿ. ಸುಳ್ಳು ಹೇಳ್ತೀರಾ? ಇದು ಅದೇನೋ ನಾಗ ಪಂಚಮಿ ಮಾಡಿದ್ದ. 9:10 ಆಗಿದೆ. ಇವ್ರು ಆಲ್ರೆಡಿ ಯೂನಿಫಾರ್ಮ್ ರೆಡಿ ಆದರು. ಸೊ ಓಟ್ಸ್ ರೆಡಿ ಆಗಿದೆ ಇಬ್ರಿಗೂ. ಸ್ವಲ್ಪ ಆರೋಗಿದೆ, ಓಟ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಆಲ್ರೆಡಿ 8:45 9 ಗಂಟೆ ಟೈಮ್ ಆಗಿತ್ತು. ಆ್ಯಕ್ಚುಲಿ ನಾವು ಮಾರ್ನಿಂಗ್ ಟೈಮು ಓಟ್ಸೇ ಮಾಡ್ಕೊಳ್ಳೋದು. ಓಟ್ಸ್ ಮಾಡಿದ್ವಿ. ಇವತ್ತೇನು ಮಸಾಲೆ ಏನೂ ಹಾಕಿರಲಿಲ್ಲ. ನೆನ್ನೆ ಮಸಾಲೆ ಹಾಕ್ಬಿಟ್ಟು ಸ್ವಾಗತ ಅವ್ರು ತಿನ್ನಲೇ ಇಲ್ಲ. ಕೊನೆಗೆ ನಾನೇ ತಿಂದೆ. ಅವ್ರು ಪುಳಿಯೋಗರೆನೇ ತಿಂದರು. ಮಧ್ಯಾಹ್ನಕ್ಕೆ ಬಾಕ್ಸ್ ಮಾಡಿದ್ನ. ಸೊ ಅವರು ಡ್ಯೂಟಿಗೆ ಹೋಗ್ತಾಯಿದ್ರು. ನಂಗೆ ಯಾಕೋ ಬೇಜಾರು, ಅವ್ರನ್ನ ಕಳಿಸ್ಕೊಡೋದಂದ್ರೇ ಬೇಜಾರೇನೋ ಒಂಥರ. ಅವ್ರು ಹೋದರೆ ಸಾಕು, ಇಮಿಡಿಯೇಟ್ 1-2 ಅವರ್ ಬಿಟ್ಟು ಎಷ್ಟೊತ್ತು ಬರ್ತೀರಾ, ಬೇಗ ಬನ್ನಿ ಸಂಜೆ ಅಂತ ಕಾಲ್ ಮಾಡ್ತೀನಿ ಅವ್ರಿಗೆ. ಅಷ್ಟು ಬೇಜಾರು, ಏನೋ ಒಂಥರ, ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇವರು ಕಲರ್ ಡ್ರೆಸ್ ಹಾಕೊಂಡೋಗ್ಬೋದು, ಬಟ್ ಡೈಲಿ ಯಾರು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಯೂನಿಫಾರ್ಮ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಅದು ಮದುವೆ ಆದಮೇಲೆ ನಾನು ಹೇಳಿ ಫಸ್ಟೆಲ್ಲ 3 ವರ್ಷ ಕಲರ್ ಡ್ರೆಸ್ಸಲ್ಲೇ ಕಾಲ ಕಳೆದ್ರು. ಇವಾಗ ನನಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಇವ್ರು ಹೋಗೋ ತನಕ, ಇವ್ರು ಬರೋ ತನಕ ಬೇಗ ಬನ್ನಿ ಅಂತ ಹೇಳೋದೆ ನನ್ನ ಕೆಲಸ. ಅಂತೂ ಇಂತೂ ರೆಡಿಯಾಗಿ ಹೊರಟರು ಅವರು. ಫ್ರೆಂಡ್ಸ್, ಯಾಕೋ ಓಟ್ಸ್ ಬೆಳಗ್ಗೆ ತಿಂದಿದ್ದೆ. ಸೊ ಪಾಸ್ತಾ ತಂದಿದ್ವಿ. ಇದನ್ನು 5 ಮಿನಿಟ್ ಬೇಯಿಸ್ಕೋಬೇಕು. ಪಾಸ್ತಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಬೇಯಕ್ಕೆ ಹಾಕಿದ್ದೀನಿ. ಇದನ್ನು 5 ಮಿನಿಟ್ಸ್ ಬೇಯಿಸ್ಕೊಂಡು ಈಗ ಈರುಳ್ಳಿ, ಟೊಮೊಟೊ, 2 ಮೆಣಸಿನ್ಕಾಯಿ ಹಚ್ಕೊಳ್ಳೋಣ ಬನ್ನಿ. ಲೈಟಾಗಿ ತೋರಿಸ್ತೀನಿ. ಸ್ವಾಗತ ಬಂದಮೇಲೆ ಅವ್ರಿಗೂ ಇಷ್ಟ ಆಗುತ್ತೆ. ನನಗೆ ಇಷ್ಟ ಆದರೆ ಅವ್ರಿಗೂ ಸಂಜೆ ಮಾಡಿಕೊಡ್ತೀನಿ. ಬನ್ನಿ ಇವಾಗ ಪಾಸ್ತಾ ಮಾಡೋಣ. ನಾನು ಆ್ಯಕ್ಚುಲಿ ದೂದ್ ಸಮೀರ್ ಅವ್ರದ್ದು ದೂದ್ ಸಮೀರ್ MD ಹಾರರ್ ಅಂತ ಇದೆಯಲ್ಲ, ಅವ್ರದ್ದು ಚಾನಲ್ ನೋಡ್ತಾ ಇದ್ದೆ. ವೆರಿ ಇಂಟ್ರೆಸ್ಟಿಂಗ್ ಅವ್ರ ಯೂಟ್ಯೂಬ್ ಚಾನಲ್. ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆಯವ್ರ ಯೂಟ್ಯೂಬ್ ಚಾನಲೆಲ್ಲ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ಡೈಲಿ ರೊಟ್ಟಿನ್ಗೆ ಅಥವಾ ವಾರಕ್ಕೆ 2 ಸಲ ಬೇಕು ಕಡಲೆ ಹಿಟ್ಟು ಮತ್ತು ಅರಿಶಿನ ಮಿಕ್ಸ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನಾನು ಸ್ನಾನದ ಮನೆಗೆ ಇಟ್ಕೊತೀನಿ ಈ ಥರ. ಯಾಕೆ ಅವಾಗವಾಗ ತೇವದ ಕೈ ಹಾಕಿದ್ರೆ ಅದೆಲ್ಲ ಗಂಟಾಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಬಾಕ್ಸ್ಗೆನೇ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಮೊಸರು ಮಿಕ್ಸ್ ಮಾಡಿಕೊಂಡು, ಮತ್ತು ಕಾಫಿ ಪುಡಿ ಇಲ್ಲ ಆ್ಯಕ್ಚುಲಿ ಇವಾಗ. ಕಾಫಿ ಪುಡಿ ಮತ್ತು ಅಕ್ಕಿ ಫ್ಲೋರ್ ಇಲ್ಲ, ಅದನ್ನು ತರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ಇದೆ ಸಾಕು. ಇವಾಗ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಪಾಸ್ತಾ ರೆಡಿ ಆಯಿತು. ಇನ್ನೊಂದು 2 ಮಿನಿಟ್ಸ್ ನಾನು ಕೂಡ ಮಾಸ್ಕ್ ಹಾಕ್ಕೊಂಡಿದ್ದೆ, ಅಂದರೆ ಫೇಸ್ ಮಾಸ್ಕು. ಸೊ ಪಾಸ್ತಾ ರೆಡಿ ಇರ್ತೀನಿ. 2 ನಿಮಿಷಕ್ಕೆ ಟೈಮ್ ಬಂದು ಆಲ್ರೆಡಿ 1:15 ಆಗಿದೆ. ತಿನ್ಬಿಟ್ಟು ರೆಸ್ಟ್ ಮಾಡೋದು. ಇವತ್ತೇನು ಕೆಲಸ ಇಲ್ಲ. ಸ್ವಾಗತ ಬರೋದನ್ನೇ ವೆಯ್ಟ್ ಮಾಡೋದು. ಅವ್ರು ಯಾವಾಗ ಹೋದ್ರೂ ಬೇಗ ಬನ್ನಿ ಅಂತ ಹೇಳಿ ಕಳಿಸ್ತೀನಿ. ಆ್ಯಕ್ಚುಲಿ ಸೋಪ್ ಇಲ್ಲ, ಸೋಪ್ ತೊಗೊಬನ್ನಿ ಅನ್ಬೇಕು. ಅವರು ಡ್ಯೂಟಿ ಮುಗಿಸಿ ಹೊರಟಾಗ ಕಾಲ್ ಮಾಡ್ತಾರೆ, ಏನಾದರೂ ಮನೆಗೆ ಬೇಕಂತ, ಸೋಪ್ ಬೇಕಂತ ಹೇಳಬೇಕು. ಅವರು ಶೂ ಇದ್ದಾವೆ, ಕಾಣಿಸ್ತಿದ್ದೆಲ್ಲ ಶೂನ ಒಗಿಬೇಕಂತೆ. ಬೆಳಗ್ಗೆ ಒಗ್ದಾಕು ಅಂತ ಹೇಳಿದರು, ಬಟ್ ನಾನು ಮರ್ತಿದ್ದೆ. ಸೊ ಇವಾಗ ಒಗೆಣ ಬನ್ನಿ. ಸೋಪ್ ಬೇರೆ ಖಾಲಿ ಆಗೈತೆ. ಇವಾಗ ಒಗೆಯೋ ಅಷ್ಟರಲ್ಲಿ ಮೇ ಬಿ ಸ್ವಾಗತ ಅವ್ರು ಬರ್ತಾರೆ. ಹಾಯ್ ಫ್ರೆಂಡ್ಸ್, ಪಕ್ಕದವರು ನಮಗೆ ಪರಂಗಿ ಹಣ್ಣು ಕೊಟ್ಟರು. ಇಷ್ಟು ಕೊಟ್ಟರು ನಾನು ತಿನ್ನಲಿ ಅಂತ. ಬಟ್ ಸ್ವಾಗತ ಬರೋ ಟೈಮ್ ಆಯ್ತಲ್ವ, ಹಾಗಾಗಿ ಸ್ವಾಗತಕ್ಕೆ ಒಂದು ಪೀಸ್ ಇಟ್ಬಿಟ್ಟು ನಾನಿಷ್ಟು ತೊಗೊಂಡೆ ತಿನ್ನೋಕ್ಕೆ. ಈ ಕಲರ್ ಇರೋದು ಮಾತ್ರ ಸಖತ್ತಾಗಿರುತ್ತೆ. ನಮ್ಮ ಕಡೆ ಎಲ್ಲ ಯೆಲ್ಲೋ ಕಲರ್ ಇರುತ್ತೆ. ಆ್ಯಕ್ಚುಲಿ ಆರೆಂಜ್ ಕಲರ್ ಇರೋದು ಮಾತ್ರ ಹೆವಿ ಟೇಸ್ಟ್ ಇರುತ್ತೆ. ನಮ್ಮೂರ ಕಡೆ ಎಲ್ಲ ಆರೆಂಜ್ ಇರುತ್ತೆ, ಸಾರಿ ಯೆಲ್ಲೋ ಕಲರ್ ಇರುತ್ತೆ ನಮ್ಮೂರ ಕಡೆ. ನಮ್ಮ ಹುಡುಗ ಬಂತು. ಬರ್ತಿದ್ದಂಗೆ ಒಂದು 5 ನಿಮಿಷ ಹಾಗೆ ಇದು ಮಾಡಿ
ಏನೋ ಹೊಸ ರೆಸಿಪಿ ಮಾಡ್ತಿದ್ದಾರೆ, ತೋರಿಸ್ತೀನಿ ಬನ್ನಿ. ನಾವು ಮಾಡ್ತಾ ಇದ್ದೀವಿ ಕಾರ್ನ್ ಕ್ರಿಸ್ಪಿ. ಫ್ರೆಂಡ್ ಆ್ಯಕ್ಚುಲಿ ಬೇರೆ ಮಾಡೋ ಪ್ಲ್ಯಾನ್ ಇತ್ತು, ಬಟ್ ಇವರು ಮರ್ತು ಬಂದಿದ್ದಾರೆ. ಬಟ್ ನಾವು ಕಡಲೆ ಹಿಟ್ಟಲ್ಲಿ ಕಾರ್ನ್ನ ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿಬಿಟ್ಟು ಏನೋ ಕಡಲೆ ಮಾಡ್ತೀವಿ. ಹಿಟ್ಟಲ್ಲ ಕಣೆ, ಆ್ಯಕ್ಚುಲಿ ಕಾರ್ನ್ ಪೌಡರ್ ತರಬೇಕಾಗಿತ್ತು, ನಾನು ಮರ್ತೆ. ಈಗ ಕಡಲೆ ಹಿಟ್ಟು ಹಾಕಿ ಟ್ರೈ ಮಾಡೋಣ. ಮಾಡ್ತಿದ್ದೀವಿ. ಸೊ ಇಬ್ಬರು ಎಡಿತಾ ಕೂತಿದ್ದೀವಿ. ಅವರೊಂದು ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಇವ್ರೊಂದು ಅಂತ ಇರೋದೇ ಒಬ್ಬರು. ಇವಾಗ ಎಡಿಬೇಕು. ಆ್ಯಕ್ಚುಲಿ ಇದು ಹಸಿದು, ಇದು ಕರೆಕ್ಟಾಗಿದೆ. ಇದೆರಡೇ ಸಾಕು ಅನಿಸುತ್ತೆ, ಯಾಕೆಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾವು. ಸಾಕೆರಡೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಚೆನ್ನಾಗಿದೆಯಾ ಏನಂತ ರಿಯಲ್ ಅಂತಂದರೆ ನಮ್ಗೆ ಅನಿಸಿದ್ದು ಹೇಳ್ತೀವಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಇಲ್ಲಾಂದರೆ ಮಾಡಬೇಡಿ ಅಂತ ಹೇಳ್ತೀವಿ. ನೋಡೋಣ ಫ್ರೆಂಡ್ಸ್. ಟೈಮ್ ಬಂದು 6:30 ಆಗಿದೆ. ಬರ್ತಿದ್ದಂಗೆನೇ ಏನೋ ಒಂದು ಸ್ಟಾರ್ಟ್ ಮಾಡ್ಕೊಂಡವ್ರೆ. ಪಾಪ ರೆಸ್ಟು ಮಾಡಿಲ್ಲ. ಇದನ್ನು ಬಿಡಿಸ್ಬಿಟ್ಟು ಆಮೇಲಿಂದ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಪಾಪ ರೆಸ್ಟ್ ಕೊಡೋಣ, ಬಿಡ್ಸಕ್ಕೆ ಬಂದಿದ್ದೀವಿ. ನಾಳೆ ಇರೋಲ್ಲ ನಾನು, ಅದಕ್ಕೋಸ್ಕರ ಇವತ್ತು ಮಾಡ್ಕೊಂಡು ಕುಡಿಸ್ತೀವಿ. ಯಾಕೆಂದ್ರೆ ನಾಳೆ ನಾನು ಟೂರ್ ಹೋಗ್ತಿದ್ದೀನಿ, ಟ್ರಿಪ್ ಹೋಗ್ತಾಯಿದ್ದೀನಿ ನಂದು. ಇದಕ್ಕೆ ಮೀನ್ಸ್ ಟ್ರಿಪ್ ಮೀನ್ ಒಂದು ಡೀಲರ್ ವಿಸಿಟ್ ಇರುತ್ತೆ, ನಾನು ವಿಸಿಟ್ಗೆ ಹೋಗ್ತಾಯಿದ್ದೀನಿ ನಾಳೆ. ನಾಡ್ದು 2 ದಿನ. ನಾಳೆ ಇರೋಕ್ಕಲ್ಲ ನಾನು, ಯಾಕೆ ನಾನು ನಾಳೆ ಜಮಖಂಡಿ ಬಾಗಲಕೋಟೆ ಸೈಡ್ ಹೋಗ್ತಾಯಿದ್ದೀನಿ. ಆದ್ದರಿಂದ ನಾನು ಇವತ್ತಲೇ ಮಾಡೋಣ ಅಂತ ಮಾಡಿ ಟೇಸ್ಟ್ ಹೆಂಗಿದೆ, ಸ್ನ್ಯಾಕ್ಸ್ ಆಗಿ ಸಂಜೆ ಬಂದಾಗಿಂದ ಸ್ನ್ಯಾಕ್ಸ್ ಏನೋ ತಿನ್ನಬೇಕು ಅನ್ನಿಸ್ತೈತಾ. ಓಕೆ ಮಾಡೋಣ, ಲೆಟ್ಸ್ ಟ್ರೈ ಇಟ್. ಬನ್ನಿ ಹೇಗಿದೆ ಆದಮೇಲೆ ಹೇಳ್ಕೊಡ್ತೀವಿ ಯಾವ ಥರ ಅಂತ. ಫ್ರೆಂಡ್ಸ್ ಇವಾಗ ಫಸ್ಟು ಹೋಗ್ತಾ ಇದ್ರು, ಇವಾಗ ಬಿಟ್ಟು ಹೋಗ್ತಾರಂತೆ. ಅಂದರೆ 2 ದಿನ ಇರಲ್ಲ ನನ್ನ ಜೊತೆ, ಬೇರೆ ಕಡೆ ಹೋಗ್ತಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ. ಆಲ್ರೆಡಿ ಇವತ್ತೇ ಯೋಚನೆ ಆಗಿದೆ ಹೆಂಗಿರೋದು ಅಂತ. ಫ್ರೆಂಡ್ಸ್ ಚೆನ್ನಾಗದೇ ಇರಲಿ ಅಂದ್ಬಿಟ್ಟು 3 ಜೋಳ ಎಡಿಸ್ಬಿಟ್ಟು ಬಾಯ್ಲ್ಗೆ ಇಟ್ಟಿದ್ದಾರೆ ಎಣ್ಣೆಲಿ ಕರಿಯೋದಕ್ಕೆ. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ. ನಾವು ಸ್ವಲ್ಪ ಮಾಡಿ ಇವ್ರ ಕೊಲಿಗೆ ಮನೆಗೆ ಸ್ವಲ್ಪ ಕೊಡೋಣ ಅನ್ನೋ ಪ್ಲ್ಯಾನ್ ಇದೆ ಫ್ರೆಂಡ್ಸ್. ಇದು ಕಾಶಿ ಪ್ರಸಾದ. ಸನ್ನಿಧಿಯವ್ರ ಅಜ್ಜಿಯವರು ಕಾಶಿಗೆ ಹೋಗಿದ್ರು, 15 ದಿನ ಆಗಿತ್ತು. ಸೊ ಇದನ್ನ ಇಸ್ಕೊಳ್ಳೋಕ್ಕೂ ಕೂಡ ಪುಣ್ಯ ಮಾಡಿರಬೇಕು, ಆ್ಯಂಡ್ ಅಲ್ಲಿ ಹೋಗೋಕ್ಕೂ ಕೂಡ ಪುಣ್ಯ ಮಾಡಿರಬೇಕು. ಆ್ಯಂಡ್ ಹಿಂದೂ ಆಗಿ ಹುಟ್ಟಿದ ಮೇಲೆ ನಾವಂತೂ ಕಾಶಿಗೆ ಮತ್ತು ಇವಾಗ ಒಂದು ಆ್ಯಡ್ ಆಗಿದೆ ಅಯೋಧ್ಯೆಗೆ ಹೋಗಲೇಬೇಕು. ಇದು ನೋಡ್ತಿದ್ದಂಗೆ ಮೈಯೆಲ್ಲ ಜುಮ್ ಅನ್ನಿಸ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೀರಿಯಸ್ಲಿ ಇದು ಸುಮ್ಮನೆ ಬರೋಲ್ಲ ಪ್ರಸಾದ ಯಾವುದೇ ಆದ್ರೂ ಸರಿ. ಅದು ಕಾಶಿಯಿಂದ ಬಂದಿದೆ ಅಂತಂದರೆ ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳಬೇಕು. ಈ ಕಾಶಿ ಪ್ರಸಾದ ತಿನ್ನೋಕ್ಕೆ ನಾನು ಹುಬ್ಳಿಗೆ ಬರಬೇಕಾಯ್ತು ನೋಡಿ. ಇದು ಏನು ಇದು ಸನ್ನಿಧಿ? ತೀರ್ಥ. ಇದು ಮೇ ಬಿ ದೇವ್ರ ಮನೇಲಿ ಇಡ್ಬೋದು ಅನಿಸುತ್ತೆ. ನಾನು ದೇವ್ರ ಮನೇಲಿ ಇಡ್ತೀನಿ. ದೇವ್ರ ಮನೇಲಿ ಇಡ್ಬೋದು. ಇದು ಸ್ವಾಗತವ್ರು ನಾನು ಇಬ್ಬರು ಫ್ರೆಶ್ ಅಪ್ ಆಗಿದ್ದೀವಿ, ಇವಾಗ ತಿನ್ನಬೇಕು. ಥ್ಯಾಂಕ್ ಯು ಸೋ ಮಚ್ ಸನ್ನಿಧಿ. ಖುಷಿ ಆಯಿತು. ಸನ್ನಿಧಿ ನಾವೇನೋ ಮಾಡ್ತಾಯಿದ್ದೀವಿ ಹೊಸದಾಗಿ, ಚೆನ್ನಾಗಿದ್ರು ತಿನ್ನಬೇಕು, ನಿಮ್ಮ ಮನೆಗೂ ಕೊಡೋಣ ಅಂದ್ಬಿಟ್ಟು ಏನೋ ನಿಮ್ಮ ಸರ್ವ್ ಮಾಡ್ತಾವ್ರೆ. ಇದನ್ನು ಹೆಂಗೋ ಕಾರ್ನ್ ಬಜ್ಜಿ ಮಾಡ್ತಾಯಿದ್ದೀವಿ ನಾವು. ಟೈಮ್ ನೋಡ್ಕೊಂಡು ಆಲ್ರೆಡಿ 3 ಮಿನಿಟ್ಸ್ ಆಗಿದೆ ನೋಡಿ. ಕಾಶಿ ಪ್ರಸಾದ ತಿನ್ನೋಕ್ಕೆ ನಾನು ಹುಬ್ಳಿಗೆ ಬರಬೇಕಾಯ್ತು. ಬಂದಿಲ್ಲಿ ಮೈ ಜುಮ್ ಅನ್ನಿಸ್ತು ಒಂದು ಕ್ಷಣ ನೋಡ್ತಿದ್ದಂಗೆ. ಅದು ನೋಡಿ ಹೆಂಗಿದೆ, ಸೀರಿಯಸ್ಲಿ ಖುಷಿ ಆಗೋಯ್ತು ನಂಗಂತೂ. ಅವ್ರೇನೋ ಫೋನಲ್ಲಿ ಬ್ಯುಸಿ ಇದ್ದಾರೆ ಫ್ರೆಂಡ್ಸ್. ಕಾರ್ನ್ ಫ್ರೈಡ್ ಏನೋ ಹೆಸರು ಗೊತ್ತಿಲ್ಲ, ಅದಕ್ಕೆ ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀವಿ. ಅಚ್ಚಕಾರದ ಪುಡಿ, ಸ್ವಲ್ಪ ಉಪ್ಪು ಇದಕ್ಕೆ ಹಾಕಿದ್ದೀವಿ ಆಲ್ರೆಡಿ. ಸ್ವಲ್ಪ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಸ್ವಾಗತ ಹತ್ರ ಬಯಸ್ಕೋಬೇಕಾಗುತ್ತೆ. ಮತ್ತು ಇವಾಗ ಕಡಲೆ ಹಿಟ್ಟು ತೊಗೊಳ್ಳೋಣ ಬನ್ನಿ. ಫ್ರೆಂಡ್ಸ್ ಡಿಮಾರ್ಟಿಂದ ತಂದಿದ್ವಿ ಕಡಲೆ ಹಿಟ್ಟು, ಕವರು ಕೂಡ ಹಾಗೆ ಇಟ್ಟಿದ್ದೀನಿ. ಇದರಿಂದ ಒಂದು 4 ಸ್ಪೂನ್ ಹಾಕ್ಕೊತೀನಿ, ಸಾಕು ಅಂತ ಅನಿಸುತ್ತೆ. ಮಿಕ್ಕಿದ್ದನ್ನ ಹಾಗೆ ಬಾಯ್ಲ್ ಮಾಡ್ಕೊಂಡು ತಿನ್ನೋಣ ಅನ್ನೋ ಪ್ಲ್ಯಾನ್ ಇರೋದು. ಇಷ್ಟು ಸಾಕು. ಇದಕ್ಕೆ ಏನಾದರೂ ಪೆಪ್ಪರ್ ಪೌಡ್ರು ಏನಾದರೂ ಹಾಕೋದ ಕೇಳ್ತೀನಿ ಸ್ವಾಗತನ, ಯಾಕೆಂದರೆ ಅವ್ರು ಚೆನ್ನಾಗಿ ಮಾಡ್ತಾರೆ, ನಾನು ಹಾಕಿದ್ರೆ ಅವ್ರು ಒಪ್ಪಲ್ಲ. ಸೊ ಅವ್ರಿಗೆ ಇಷ್ಟ ಆದಂಗೆ ಮಾಡಿಕೊಡ್ಬೇಕು, ಯಾಕೆಂದರೆ ಅವ್ರಿಗೆ ಇಷ್ಟ ಆದರೆ ನನಗೆ ಇಷ್ಟ ಆಯಿತು ಅಂತ. ನನಗೆ ಇಷ್ಟ ಆದಾಗ ಮಾಡಿಕೊಟ್ರೆ ಅವ್ರು ತಿನ್ನಲ್ಲ. ಹಾಗಾಗಿ ಬನ್ನಿ ಹೇಗಾಗುತ್ತೆ ನೆಕ್ಸ್ಟ್ ನೋಡೋಣ. ಈ ಥರ ಕಲ್ಸಂಗಿಲ್ವಂತೆ ಫ್ರೆಂಡ್ಸ್, ಬಜ್ಜಿ ಕಲ್ಸಂಗೆ ಏನೋ ಬೇರೆ ಥರ ಮಾಡಬೇಕಂತೆ. ಈಗ ಇದಿಷ್ಟಕ್ಕೆ ಇವಾಗ ನಾನು ವೇಸ್ಟ್ ಆಯಿತು, ಹೀಗೆ ಹಾಕೋಣ ಅಂತ ಹೇಳಿದೆ. ಸ್ವಾಗತ ಇಲ್ಲ ಬೇಡ ಅಂತ ಇದ್ದಾರೆ. ಇದಕ್ಕೊಂದು 2 ಈರುಳ್ಳಿ ಕಟ್ ಮಾಡಿಬಿಟ್ಟು ಈಗ ಬಜ್ಜಿ ಥರ ಪಕೋಡ ಥರನೇನೋ ಮಾಡಬೇಕು. ಈ ಥರ ಆಯಿತು ನೋಡಿ ಫ್ರೆಂಡ್ಸ್. ಒಂದು ಜೋಳದ ಕತೆ ಆಗೋಯ್ತು ಇವಾಗ. ಇದಕ್ಕೆ ಒಂದು ಈರುಳ್ಳಿನ ಹಚ್ಬಿಟ್ಟು ಹಾಗೇ ಎಣ್ಣೆಲಿ ಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ನನಗೆ ಸೀರಿಯಸ್ಲಿ ಫ್ರೆಂಡ್ಸ್ ನಿಜ ಹೇಳ್ತೀನಿ, ಸುಳ್ಳಲ್ಲ ನೋಡಿ. ಇವತ್ತು ದೀಪ ಕಸಿದ್ದೀನಿ, ಒಂದು ಆಲ್ರೆಡಿ ಹೋಗಿದೆ. ಇದು ಕಾಶಿದು ನೋಡಿ ನನಗೆ ನಿಜ ಒಂಥರ ಮೈಯೆಲ್ಲ ಹೂಸ್ ಪಂಪ್ಸ್ ಬಂದುಬಿಡ್ತು.
ಸೀರಿಯಸ್ಲಿ ತುಂಬ ಖುಷಿ ಆಯಿತು. ಲೈಫಲ್ಲಿ ಫಸ್ಟ್ ಟೈಮು ನನಗೆ ಕಾಶಿ ಪ್ರಸಾದ ನೋಡ್ತಾ ಇದ್ದೀನಿ ಈ ಥರ ಇರುತ್ತೆ ಅಂತ. ಆ್ಯಂಡ್ ನಿಮಗೂ ಕೂಡ ಒಳ್ಳೆಯದಾಗಲಿ, ನನಗೂ ಕೂಡ ಒಳ್ಳೆಯದಾಗಲಿ. 400-500 ಕಿಲೋಮೀಟರ್ ಆಚೆಯಿಂದ ಬಂದಿದ್ದೀವಿ ಜೀವನ ಕಟ್ಕೊಳ್ಳೋದಕ್ಕೆ. ಆ್ಯಂಡ್ ಒಂದು ಒಳ್ಳೆಯ ಅಧ್ಯಾಯನೇ ಸಿಕ್ತು ಅಂತ ಹೇಳ್ಬೋದು ಈ ಪ್ರಸಾದದ ಮೂಲಕ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನನಗಂತೂ. ಒಂದು ಸ್ನ್ಯಾಪು ಕೂಡ ಹಾಕ್ದೆ, ಋಣ ಇರಬೇಕು ಎಲ್ಲದಕ್ಕೂ ಅಂತ. ಥ್ಯಾಂಕ್ ಯು ಸನ್ನಿಧಿ, ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದನ್ನು ಇವಾಗ ಸ್ವಾಗತ ಅವ್ರು ಫೋನಲ್ಲಿದ್ದಾರೆ ಆ್ಯಂಡ್ ಅವ್ರಿಗೆ ತಿನ್ನಿಸ್ತೀನಿ, ನಾನು ಸ್ವಲ್ಪ ತಿಂತೀನಿ. ಫ್ರೆಂಡ್ಸ್, ಇದು ಇವಾಗ ಏನಂತಾರೆ ಪಕೋಡ ಥರ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ, ಒಂದು ಮೆಣ್ಸಿನ್ಕಾಯಿ ಕೂದಾಕಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಮೈದಾ ಬೇಕಂತೆ. ಅವರು ಮೈದಾ ಥರದನ್ನ ಮರ್ತಿದ್ರು. ಸನ್ನಿಧಿ ಮನೆಗೆ ಬಂದಿಲ್ಲಲ್ವ ಪ್ರಸಾದ ಕೊಡೋದಕ್ಕೆ, ಅವಳನ್ನೇ ಮನೆಗೆ ಕಳಿಸಿದ್ವಿ. ಸ್ವಲ್ಪ ಮೈದಾ ಥರ ಒಂದು ಸ್ವಲ್ಪ ಬಾಯ್ಲ್ ಒಂದು ಬೌಲಲ್ಲಿ ಅಂತ ಹೇಳ್ಬಿಟ್ಟು. ಈಗ ಇದನ್ನು ಮಾಡಿ ಅದನ್ನು ಮಾಡಿ ಇನ್ನೂ ಅಡುಗೆ ಮಾಡಿ ನಮ್ಮ ಹುಡುಗ 2 ದಿನ ಇರಲ್ಲ. ಅದಕ್ಕೋಸ್ಕರ ನನಗೇನೋ ಮಾಡಿಕೊಡ್ತಿದ್ದಾರೆ. ನಾನೇ ಎಡ್ವರ್ಟ್ ಮಾಡಿಬಿಟ್ಟೆ ಸ್ವಲ್ಪ. ಬನ್ನಿ ಹೆಂಗೆಲ್ಲ ಮಾಡೋದಂತ ನೋಡೋಣ. ಒಳ್ಳೆ ರೆಸಿಪಿ ಸಿಗುತ್ತೆ ಫ್ರೆಂಡ್ಸ್. ಇದಕ್ಕೆ ಒಂದು 2-3 ಜೋಳನೂ ಹಾಕ್ಬಿಟ್ರು. ಇಲ್ಲಿ ಪಕೋಡ ರೆಡಿ ಆಗ್ತಿದೆ. ಇಲ್ಲಿ ಏನೋ ಮ್ಯಾರಿನೇಟ್ ಮಾಡ್ತಾ ಇದ್ದಾರೆ, ಜೋಳದ ರೆಸಿಪಿ. ಸೀರಿಯಸ್ಲಿ ಏನೇನೋ ಮಾಡ್ತಿದ್ದಾರೆ. ಹೆಂಗಾಗುತ್ತೋ ಗೊತ್ತಿಲ್ಲ. ನಮ್ಮ ಅಕ್ಕ ಲೈನಲ್ಲಿದ್ದಾಳೆ. ನಮ್ಮ ಹುಡುಗ 2 ದಿನ ಇರಲ್ಲ ಅಂದ್ಬಿಟ್ಟು ನನಗೆ ಸ್ಪೆಷಲ್ ರೆಸಿಪಿ ಮಾಡಿಕೊಡ್ತಿದ್ದಾರೆ. ಇದೆಲ್ಲ ಇವಾಗ ತಿನ್ನೋಣ. ಇದು ನಾವು ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಅಂತ ಅನಿಸುತ್ತೆ, ಆಮೇಲಿಂದ ತಿನ್ನೋಣ. ಸೊ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ. ಇದು ಕೂಡ ಚೆನ್ನಾಗಿ ಆಗ್ತಿದೆ. ಎಲ್ರಿಗೂ 3 ಬರುತ್ತೆ. ಇದು ನೋಡೋದು ಇಷ್ಟೊಂದು ಕಲಿಸಿದ್ದಾರೆ. ನೋಡೋಣ, ಇದು ಸ್ನ್ಯಾಕ್ಸ್ ಥರ ಚೆನ್ನಾಗಿದೆ, ಕಾಳು ಥರ. ಇದು ಕೂಡ ಪಕೋಡ. ಇದು ಮಾಡೋ ಪ್ಲ್ಯಾನೇ ಇರಲಿಲ್ಲ ಇವಾಗ ನೋಡಿ ಆಯಿತು. ನೋಡಿ ಜೋಳನ ಹಿಂಗೆ ಮೈದಾ ಹಿಟ್ಟಿಗೆ ಕರಗಿಸ್ಕೊಂಡು ಖಾರದ ಪುಡಿ ಹಾಕ್ಬಿಟ್ಟು ಮೈದಾಗೆ ನಿಜ 1-2 ಹಾಕಿದ್ದು ಬಜ್ಜಿ ಜೊತೆ, ಅಂದರೆ ಪಕೋಡ ಜೊತೆ ಸಖತ್ತಾಗಿತ್ತು. ಸೊ ಈ ಥರ ಹಾಕ್ತಾಯಿದ್ದಾರೆ ಬಾಣಲಿ ತುಂಬ ಹಾಕಿ. ಅದೇನು ಕಾಳು ಥರ ಆಗುತ್ತೆ, ಚೆನ್ನಾಗಿರುತ್ತೆ ಸ್ನ್ಯಾಕ್ಸು. ಮೇಲೆ ಲೈಟಾಗಿ ಪೆಪ್ಪರು, ಕರ್ಬೇವು ಸೊಪ್ಪು ಹಾಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಹೆಂಗೆ ಬಂದಿದೆ, ಕಾಳು ಥರ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸೀರಿಯಸ್ಲಿ ಚೆನ್ನಾಗಿ ಬಂದಿದೆ ಜೋಳದ್ದು. ನಾನು ತಂಗಂಗೆ ತಿಂತಾಯಿದ್ದೀನಿ. ಇದು ಕೂಡ ಸೀರಿಯಸ್ಲಿ ಇದು ಚೆನ್ನಾಗಿ ಬಂದಿದೆ. ಆಲ್ರೆಡಿ ಇಷ್ಟು ಮಾಡಿದ್ದೀವಿ ಅಷ್ಟಾಗಿದ್ದನ್ನ. ಇವಾಗ ಪ್ರಸಾದ ತಿನ್ಸಿದ್ರು ನನಗೆ. ನೋಡಿ ಕುಂಕುಮ ಅವರೇ ಇಟ್ಟರು, ಅವರು ಕೂಡ ಕುಂಕುಮ ಇಕ್ಕಿದ್ದಾರೆ. ಇವಾಗ ಪುನಃ ಹಾಕ್ತಿದ್ದಾರೆ. ಜಾಸ್ತಿನೇ ಹಾಕಿ ಅದು ಹುಡುಡಿ ಹಾಕುತ್ತೆ, ಗಂಟು ಹಾಕಿದ್ರು ಕೂಡ. ಕಡಲೆ ಹಿಟ್ಟು ಬೇಕಂತೆ ನೋಡಿ ಫ್ರೆಂಡ್ಸ್. ಹೆಂಗೆ ಒಡೆದಿಟ್ಟವ್ರೆ, ಒಳ್ಳೆ ಅಂಗಡಿ ಮಾಡಿದ್ದಾರೆ. ಕಡಲೆ ಹಿಟ್ಟು ಬೇಕಂತೆ, ಅಂದರೆ ಸ್ವಲ್ಪ ಇದು ಕಾಳು ಬಿಟ್ಕೊಂಡ್ಬಿಟ್ಟಿದೆ ಅದಕ್ಕೆ ಅನ್ನೋ ಅನಿಸುತ್ತೆ. ಇನ್ನೊಂಚೂರು ಕಡಲೆ ಹಿಟ್ಟಕ್ಕನೇ ಇದು. ನನ್ನ ಮೈದಾ ಹಿಟ್ಟು ಕಡಲೆ ಹಿಟ್ಟಿಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಹಂಗೆ ಚೆನ್ನಾಗಿದೆಯಮ್ಮ, ಹಂಗೆ ಚೆನ್ನಾಗಿದೆ ಫ್ರೆಂಡ್ಸ್. ತಿಂತಾ ಇದ್ದೀನಿ ನೋಡಿ. ಕದ್ದಿರೋ ಜೋಳದಲ್ಲಿ ಟೇಸ್ಟೇ ಬೇರೆ. ಅವಳು ಫುಲ್ ಇಷ್ಟ ಆಗೋಯ್ತು ಫ್ರೆಂಡ್ಸ್. ಅವರು ನಾನ್ ವೆಜ್ ತಿನ್ನಲ್ಲ, ಅವರು ಡ್ರೈ ಗೋಬಿ ಈ ಥರ ಇಷ್ಟಪಡ್ತಾರೆ. ಸೊ ನನಗೂ ತುಂಬ ಇಷ್ಟ ಆಯಿತು. ಪಕ್ಕದ ಮನೆಯವರು ಕೊಟ್ಟೆ, ಬಟ್ ಆಂಟಿ ಇರಲಿಲ್ಲ. ಹಂಗೆ ಕದ್ರದಾಗಲೇ ಹೊಟ್ಟೋಗೋದು. ತೆಗಿರಿ, ಪುಟ್ಟದು ಬಿಡೋಲ್ಲ, ಎಲ್ಲ ಖಾಲಿ ಫ್ರೆಂಡ್ಸ್. ಅವರು ಕೊಟ್ಟೆ, ಬಿಸಿ ತಿನ್ನಲಿ ಅಂದ್ಬಿಟ್ಟು ಹಾಕಿದ್ದೆಲ್ಲ ಪಕ್ಕದ ಮನೆಯವರು ಕೊಟ್ಟೆ ಫ್ರೆಂಡ್ಸ್. ಸೀರಿಯಸ್ಲಿ ಹಳ್ಳಿಲಿರೋರ್ಗಂತೂ ಜೋಳ ಅಂತೂ ಪಕ್ಕ ಕಂಪಲ್ಸರಿ ಸಿಗುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಸೀರಿಯಸ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಪ್ರತಿ ಸಲ ಮಾಡಿಕೊಂಡು ತಿಂತೀರಾ. ಆ್ಯಂಡ್ ಈ ರೆಸಿಪಿ ಕಂಡುಹಿಡಿಯೋಕ್ಕೆ ನಮ್ಮ ಸ್ವಾಗತ ಬೇಕಾಯಿತು. ಆ್ಯಕ್ಚುಲಿ ನಾವು ಎಲ್ಲೂ ನೋಡ್ಕೊಂಡಿಲ್ಲ, ಹಾಗೇನೆ ಮಾಡ್ತಿರೋದು. ಆ್ಯಕ್ಚುಲಿ ಇದಕ್ಕೆ ಏನು ಹಾಕ್ಬೇಕು ಗೊತ್ತಾ, ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ಮೈದಾ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಅಂದರೆ ಅದು ಕಾರ್ನ್ಫ್ಲೋರ್ ಬಂದು ಇದಾಗುತ್ತೆ, ಅಂದರೆ ಅಂಟ್ಕೊಂಡಂಗೆ ಆಗುತ್ತೆ. ಬಟ್ ಇದು ಮೈದಾ ಬಂದು ಕಡ್ಲೆ ಹಿಟ್ಟಲ್ವಾ, ಅಷ್ಟು ಅಂಟ್ಕೋತಿಲ್ಲ ಕಾರ್ನ್ಗೆ. ಆ್ಯಕ್ಚುಲಿ ಕಾರ್ನಿಗೆ ಕರೆಕ್ಟಾಗಿ ಮ್ಯಾರಿನೇಟ್ ಮಾಡಿ ಹಾಕಿದ್ರೆ, ಲೈಕ್ ಇದು ಒಂದು ಹೋಟೆಲಲ್ಲಿ ತಿಂದಿದ್ದೆ ನಾನು, ಕ್ರಿಸ್ಪಿ ಕಾರ್ನ್. ಸಖತ್ತಾಗಿದೆ ಫ್ರೆಂಡ್ಸ್. ನಾವೇ ತಿಂದು ಖಾಲಿ ಮಾಡ್ದು. ಬಿಜಾಪುರ್ಗೆ ಹೋದಾಗ ನಾನು ಮಾತ್ರ ಅಡುಗೆ ಮನೆಯೆಲ್ಲ ಫುಲ್ ಹಾಳು ಮಾಡಿದ್ದಾರೆ. ಬಂದು ಇವ್ರ ಕೈಲೇ ಪಾತ್ರೆ ತೊಳಸ್ತೀನಿ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡಿ ನಾನು ಪಾತ್ರೆ ತೊಳಿಬೇಕು ಅಂತ. ಒಬ್ರು ಕಮೆಂಟ್ ಮಾಡಿದ್ದಾರೆ, ಅವರು ಕೆಲಸದಿಂದ ಬಂದು ಸುಸ್ತಾಗಿರ್ತಾರೆ, ನೀವೇ ಒಗಿಬೇಕಲ್ವಾ ಬಟ್ಟೆನ ಅಂತ. ನೀವೇನು ಹೇಳಿಯೋದು, ಗಂಡ ಬರ್ತಾರೆ ಕೆಲಸದಿಂದ, ನೀವು ಹೇಳಿರೋದನ್ನೇ ಅವ್ರು ಹೇಳಿದ್ದಾರೆ. ಹೌದು ಫ್ರೆಂಡ್ಸ್, ಅಂದ್ರೂ ಇವರೇ ಮಾಡಬೇಕು ಬಂದು. ಅದೊಂಥರ ಹಠ ನನಗೆ. ಈ ಸಲ ಜಾಸ್ತಿ ಹಾಕಿದ್ರು, ಏಕೆಂದರೆ ಸ್ವಲ್ಪ ಹಾಕೋಕ್ಕಾಗಲ್ಲ ಅಂತ ಹಾಕ್ಬಿಡಿ. ಅದು ನಿಧಾನ ಬೇಯ್ಯೋದೇನು ಅಲ್ಲಾಡ್ಸಕ್ಕೆ ಹೋಗ್ಬೇಡಿ. ಜಸ್ಟ್ ಹಂಗೇನೆ
ಇದು ಮಾಡಿ ಅಷ್ಟೇ, ಅಡ್ಜಸ್ಟ್ಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಇದೆಲ್ಲ ಮುಗಿಸ್ಕೊಂಡು ಇದನ್ನು ಟೇಸ್ಟ್ ನೋಡೋಕ್ಕೆ ಸನ್ನಿಧಿ ಮನೆಗೆ ತೊಗೊಂಡೋಗ್ಬೇಕು. ಅವಳು ಕೂಡ ಫ್ರೆಂಡ್ಸ್ ಓಡ್ತಿದ್ದಾಳೆ, ನೀರು ಕುಡಿತಾ ಇದ್ಲು ಫ್ರೆಂಡ್ಸ್, ಓಡ್ತಿದ್ದಾಳೆ. ನೀರು ಕುಡಿ ತಗೋ. ಎಲ್ಲನೂ ಕ್ಲೀನ್ ಮಾಡಿದೆ ಫ್ರೆಂಡ್ಸ್, ಹಿಂಗಿತ್ತಾ ಎಲ್ಲನೂ ಸಿಂಕಿಂದ ಕೂಡ ಎಲ್ಲನೂ ಪ್ರತಿಯೊಂದು ಕ್ಲೀನ್ ಮಾಡಿದ್ದೀನಿ, ಎಣ್ಣೆ ಹಾರಲಿ ಅಂತ ಬಿಟ್ಟು. ಅವ್ರ ಮನೆಗೆ ಸನ್ನಿಧಿ ಮನೆಗೆ ಹಾರ್ಟ್ ಪಾಕ್ಸ್ ಇತ್ತು ಅವ್ರದ್ದು, ನಿನ್ನೆ ಹಸಿ ಕಡುಬು ಕೊಟ್ಟಿರೋದು. ಸೊ ಅವ್ರಿಗೂ ಕೂಡ ಹಾಕ್ಕೊಂಡು ನಾವು ಇಷ್ಟು ಮಾಡಿಕೊಂಡು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಜೋಳಮಯ ತಿನ್ನಲ್ಲ, ಒಂಥರ ಗಟ್ಟಿಯಾದಾಗಿತ್ತು. ನಾವು ಬರೀ ಜೋಳ ತಿಂದ್ರೆ ಊಟನೇ ಮಾಡಿ. ನಾವು ಅದನ್ನು ಮಾಡಿದ್ವಲ್ಲ, ಅದನ್ನು ಕೊಡೋಣ ಅಂತ ಅವ್ರ ಮನೆಗೆ ಹೋದ್ವಿ. ಬಟ್ ಅವ್ರು ಇಲ್ಲೇ ಊಟ ಮಾಡಿವ್ರಿ ಅಂತ ಅಂದರು. ಅವ್ರು ಮಾಡ್ತಾಯಿದ್ರು ತಾಳಿಪಟ್ಟು ರೊಟ್ಟಿ ಮಾಡ್ತಾಯಿದ್ರು. ಸೀರಿಯಸ್ಲಿ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ, ನಾವು ಅವ್ರ ಮನೆಯಿಂದ ಬಂದಾಗಲೇ 11 ಗಂಟೆ. ಚೆನ್ನಾಗಿತ್ತು, ಒಬ್ಬಟ್ಟು ಥರ ಬಂದಿದೆ ನೋಡಿ. ಅದನ್ನು ಥರ ಹಾಕ್ಕೊಂಡು ಅರಿಬೇಕು. ಅದರ ಹೆಸರು ಬಂದು ತಾಳಿಪಟ್ಟು ರೊಟ್ಟಿ, ಹುಬ್ಳಿಯವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅವ್ರ ಮನೆ ಊಟ ನೋಡಿ, ತಾಳಿಪಟ್ಟು ರೊಟ್ಟಿ ಜೊತೆ ಕಾಯಿ ಚಟ್ನಿ, ಚಟ್ನಿ ಪುಡಿ, ಮೊಸರು ಮತ್ತು ಟೊಮೊಟೊ ಬಾತ್ ಮಾಡಿದರು ಅಕ್ಕ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಎಲ್ಲ ಸಬ್ಜೆಕ್ಟ್ ಒಂದೇ ಊಟ ಎಲ್ಲ ಆಗಿ ಒಂದು 5 ನಿಮಿಷಕ್ಕೆ ಎಲೆ ಕೊಟ್ಟರು. ಎಲೆ, ಓಮ್ ಕಾಳು, ಸಕ್ಕರೆ ಮತ್ತು ಕಾಚು ಇಷ್ಟು ಕೊಟ್ಟರು. ಚೆನ್ನಾಗಿತ್ತು, ಏನೋ ಒಂಥರ. ಫ್ರೆಂಡ್ಸ್ 7:15 ಹೋದವು ಮನೆಗೆ. 11 ಗಂಟೆಗೆ ಬಂದು ನೋಡಿ, ಇವಾಗ 11 ಗಂಟೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ಮನೆಗೆ ಬರೋಣ ಅಂತ ಇದ್ದಿದ್ದು, ಬಟ್ ಅವರು ತಾಳಿಪಟ್ಟು ರೊಟ್ಟಿ ಕೊಟ್ಟಿದ್ದರು. ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಕೊಟ್ಟಿದ್ರಲ್ಲ, ಅಲ್ಲೇ ಊಟ ಮಾಡಿಕೊಂಡು ತಾಳಿಪಟ್ಟು ರೊಟ್ಟಿ, ಕಾಯಿ ಚಟ್ನಿ ಮತ್ತು ಅದಕ್ಕೆ ಚಟ್ನಿ ಪುಡಿ, ಮೊಸರು ಮತ್ತು ಟೊಮೊಟೊ ಬಾತು ಮತ್ತು ಜಾಮೂನು ಇಷ್ಟು ಇತ್ತು. ಸಕ್ಕತ್ತಾಗಿತ್ತು. ಅಲ್ಲಿಂದ ತಿಂದ್ಕೊಂಡು ಮನೆ ಬಂದು ಮಾತಾಡಿ ಏನೇನು ಹಂಗೆ ಕಾಮಿಡಿ ಜೋಕ್ಸು ಎಲ್ಲ ಮಾತಾಡಿ 10:45 ಆಗಿದೆ. ಆಲ್ಮೋಸ್ಟ್ 11 ಗಂಟೆ ಮನೆಗೆ ಬಂದ್ವಿ. ಟೈಮ್ ಆಗಿದೆ. ಆ್ಯಂಡ್ ಅವರು ಡ್ಯೂಟಿ ಮಾಡಿ ಬಂದಿದ್ದಾರೆ. ಪಾಪ ರೆಸ್ಟ್ ಕೊಡ್ಬೇಕನ್ಬಿಟ್ಟು ನಾನೇ ಹೇಳಿಸ್ಕೊಂಡು ಕರ್ಕೊಂಡ್ಬಂದೆ, ಬನ್ನಿ ಟೈಮ್ ಆಗಿದೆ ಅಂತ. ಅವ್ರು ಮಾತಾಡ್ತಾಯಿದ್ರು. ಬಂದ್ವಿ. ಅಲ್ಲಿಂದ ಬಂದು ಇದನ್ನು ತೆಗೆದಿಟ್ಟೆ. ಸೊ ಇದನ್ನು ಸ್ವಲ್ಪ ಮಿಕ್ಕೊಳ್ತು. ಸೊ ನಾವು ಮನೇಲೇ ಇದ್ದಿದ್ದರೆ ಪಕ್ಕ ನಾವು ಮನೇಲಿ ಅಡುಗೆ ಮಾಡ್ಕೊಂಡಿದ್ರೆ ಅದು ಸೈಡ್ಸ್ಗೆ ಸ್ನ್ಯಾಕ್ಸ್ಗೆ ಖಾಲಿ ಆಗ್ತಿತ್ತು. ಬಟ್ ನಾವು ಅಲ್ಲಿಗೆ ಹೋಗಿದ್ದೆ ಅಲ್ವ, ನಾವು ಕೂಡ ಅದನ್ನು ಕಾರ್ನ ತೊಗೊಂಡೋಗಿದ್ವಿ. ಅವ್ರು ತುಂಬ ಇಷ್ಟಪಟ್ಟರು. ಸ್ವಲ್ಪ ಡಿಫ್ರೆಂಟ್ ರೆಸಿಪಿ ಹಾಗಾಗಿ. ಸೊ ಇವಾಗ ಟೈಮ್ ಆಗಿದೆ ಫ್ರೆಂಡ್ಸ್, ಮಲ್ಕೋಬೇಕು. ಆಲ್ರೆಡಿ ಪಾಪ ಸ್ವಾಗತ ಬಂದಾಗಿಂದ ನನ್ನ ಟಾರ್ಚರ್ ತಡೆಯೋಕ್ಕಾಯ್ತಿಲ್ಲ, ಅದು ಮಾಡಿ ಇದು ಮಾಡಿ ಅಂತ. ನಾನು ಮನೇಲಿದ್ರೂ ಕೂಡ ಅವ್ರ ಹತ್ರನೇ ಮಾಡಿ ಅಂತೀನಿ. ಬಟ್ ನಮ್ಮ ಹುಡುಗ ಏನೋ ಬೇಜಾರು ಮಾಡ್ಕೊಳ್ಳಲ್ಲ, ಅವರೇ ಮಾಡ್ತಾರೆ. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಹೇಳ್ತಾ ಗುಡ್ ನೈಟ್, ಶುಭರಾತ್ರಿ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಬಾಯ್ ಆಲ್.